ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನನಗೆ ಇವತ್ತು ವೀಕ್ ಆಫ್ ಕೊಟ್ಟರು, ಹಾಗೆ ರೂಮಲ್ಲಿದ್ದೀನಿ. ಆ್ಯಕ್ಚುಲಿ ಇವತ್ತು ನಂದು ವೀಕ್ ಆಫ್ ಅಲ್ಲ, ಲಕ್ಷ್ಮಿದ್ದು ಇದ್ದದು. ಸೋಮವಾರ ಮತ್ತು ಮಂಗಳವಾರ ಅವಳು ಮನೆಗೆ ಹೋಗ್ತೇನೆ ಅಂತೇಳಿ ನನ್ನ ವೀಕ್ ಆಫನ್ನು ಅವಳು ತಗೊಂಡ್ಳು. ಹಾಗೆ ಅವಳ ವೀಕ್ ಆಫನ್ನು ಇವತ್ತು ನಾನು ತಗೊಂಡಿದ್ದೇನೆ. ಇವಾಗ ರೂಮಲ್ಲಿದ್ದೀನಿ. ಸ್ವಲ್ಪ ಬೇಗನೆ ಎಚ್ಚರ ಆಯಿತು. ನಾನೊಂದು ಸ್ವಲ್ಪ ಹೊತ್ತು ಮಲಗುವ ಅಂತ ಅಂದ್ಕೊಂಡೆ, ಒಂದು 11 ಗಂಟೆ ತನಕ ಮಲಗುವ ಅಂದ್ಕೊಂಡೆ. ಬೇಗ ಎಚ್ಚರ ಆಯಿತು. ಈಗ ಊಟ ಮಾಡಿ, ಅಂದರೆ ಬೆಳಗ್ಗೆದು ತಿಂದು ಇವಾಗ ಬಟ್ಟೆ ಒಗಿಲಿಕ್ಕೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೀನಿ. ಆಮೇಲೆ ಅಂತ ಹೇಳಿದ್ರು, ಮೊನ್ನೆ ವೀಕ್ ಆಫಲ್ಲಿ ನಾನು ಮತ್ತು ಮಾನ್ಸಕ್ಕ ರೂಮಲ್ಲಿದ್ವಿ. ಅವತ್ತು ವ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ಅವತ್ತು ಆ್ಯಕ್ಚುಲಿ ಮಾಡಿದ್ದೆ, ಸ್ಟಾರ್ಟಿಂಗ್ ಮಾಡಿದ್ದೆ, ಅದಾದಮೇಲೆ ಕಂಟಿನ್ಯೂ ಮಾಡಲಿಲ್ಲ. ನಾನು ಅಡುಗೆ ಎಲ್ಲ ಮಾಡ್ತಾಯಿದ್ದೆ, ಅದನ್ನು ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡಲಿಲ್ಲ. ಹಾಗೆ ಅವತ್ತಂತೂ ಮಧ್ಯಾಹ್ನ ಹೋಗಿದ್ದೆ, ನಾವು ಎದ್ದೇಳುವಾಗ ಗೊತ್ತೇ ಇಲ್ಲ ಇಬ್ಬರಿಗೂ ನಿದ್ದೆಯಲ್ಲಿ. ಹಾಗೆ ಇವತ್ತು ಸ್ವಲ್ಪ ಬೇಗ ಎಚ್ಚರಿಗಾಯಿತು, ನಿದ್ದೆ ಬಂದಿಲ್ಲ. ವಾಪಸ್ ಟ್ರೈ ಮಾಡಿದೆ ಮಲಗಲಿಕ್ಕೆ, ಬಟ್ ಬಂದಿಲ್ಲ. ಹಾಗೆ ಎದ್ದು ಸ್ವಲ್ಪ ಮೊಬೈಲ್ ಹೊತ್ತಿ ಊಟ ಮಾಡಿ ಇವಾಗ ಮೇಲ್ಗಡೆ ಬರ್ತೀನಿ. ಬೇಗ ಸಾಂಗ್ ಹೇಳ್ಕೊಂಡು ಸ್ವಲ್ಪ ಬಟ್ಟೆ ಒಗೆದು ಆಮೇಲೆ ಕೆಳಗಡೆ ಹೋಗಿ ಅದು ಸ್ವಲ್ಪ ಕ್ಲೀನ್ ಮಾಡಬೇಕು ಒಂದು ಪ್ಲೇಸನ್ನು. ಯಾಕೆಂತ ಹೇಳಿದ್ರೆ ಯಾವಾಗಲೂ ರಾತ್ರಿ ಬರೋದು, ಬಟ್ಟೆ ತೆಗೆದು ಹಾಕೋದು, ರಾಶಿ ಹಾಕೋದು. ಒಗಿಲಿಕ್ಕೆ ಸ್ವಲ್ಪ ಮೊಮ್ಮ ಹೋಗಿದ್ದೇನೆ. ಮೊಮ್ಮ ಸ್ವಲ್ಪ ಆಫ್ಟರ್ನೂನ್ ಡ್ಯೂಟಿಯಲ್ಲಿ ಇದ್ದರೆ ಮಾರ್ನಿಂಗ್ ಹೋಗಿವ ಅಂತೇಳಿ ಹಾಗೆ ಇಡ್ತೇನೆ ಒಮ್ಮೊಮ್ಮೆ. ಹಾಗೆ ಈಗ ಒಂದು 2 ಬಟ್ಟೆ ಉಂಟು. ಮೊನ್ನೆ ಫಂಕ್ಷನ್ ಒಂದು ಹೋಗಿದ್ದೆ, ಅದರದ್ದು ವ್ಲಾಗ್ ಮಾಡಿದೆ. ನಾನು ಡ್ಯೂಟಿಗೆ ಹೋದವಳೆ, ಮಾರ್ನಿಂಗ್ ಡ್ಯೂಟಿ ಇತ್ತು. ಅದಾದಮೇಲೆ ನಡುವಲ್ಲಿ ರೆಸ್ಟ್ ಇರ್ತದೆ, ಆ ಟೈಮಲ್ಲಿ ಹೋಗಿ ಬಂದೆ. ವ್ಲಾಗ್ ಮಾಡಿರಲಿಲ್ಲ ನಾನು ಯಾಕೆ ಮಾಡಿದೆ, ಸ್ವಲ್ಪ ಅರ್ಜೆಂಟ್ ಆಯಿತು ಹೊರಡುವಾಗ. ಬೇಗ ರೀಚ್ ಆಗಬೇಕು, ರಿಟರ್ನ್ ಬೇಗ ಡ್ಯೂಟಿ ಬರಬೇಕು ಅಂಥೇಳಿ ಸ್ವಲ್ಪ ಅರ್ಜೆಂಟಲ್ಲಿ ಹೋಗಿದ್ದರಿಂದ ನಾನು ವ್ಲಾಗ್ ಮಾಡಿಲ್ಲ. ಮಾಡ್ತಿದ್ರೆ ಒಳ್ಳೆದಿರ್ತಿತ್ತು ಮಾತ್ರ. ಅಜಿತ್ ಪೂಜಾರಿ ಕನ್ಯಾಡಿ ಅವರದ್ದು ಎಂಗೇಜ್ಮೆಂಟ್ ಇತ್ತು. ನಿಮಗೆ ಗೊತ್ತಿರ್ಬೋದು, ನಾನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಆ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಿರಲಿಲ್ಲ. ನಾವಿಬ್ಬರು ಸಾಂಗ್ ಹೇಳಿದ್ವಿ, ಅವ್ರು ನನಗೆ ಸಾಂಗ್ ಆಪರ್ಚುನಿಟಿ ಕೊಟ್ಟಿದ್ದರು. ಕನ್ಯಾಡಿ ರಾಮ ಮಂದಿರದ್ದು. ಅದನ್ನು ವ್ಲಾಗ್ ಆ ಟೈಮಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಅಲ್ಲಿ ಗಾಡಿ ಬಂತು, ನಾನೆಂತ ಮಾತಾಡ್ತಿದ್ದೆ ಅಂತಲೇ ಮರ್ತೋಯ್ತು ನನಗೆ. ಹಾಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋವನ್ನು. ದಕ್ಷಿಣಾಯೋಧ್ಯೆ ಭಾಗ 2 ಅಂತ ಎಪಿಕ್ ಕ್ರಿಯೇಷನ್ಸಲ್ಲಿ ಉಂಟು, ನಿಮಗೆ ಇಂಟ್ರೆಸ್ಟ್ ಇದೆ ಹೋಗಿ ನೋಡಿ. ಆ್ಯಂಡ್ ಅವ್ರದ್ದು ಸುಮಾರು ಸಾಂಗ್ಸ್ ಎಲ್ಲ ಇದೆ ಅದರಲ್ಲಿ. ಒಳ್ಳೆ ಸಿಂಗರ್ ಅವರು. ಹಾಗೆ ತುಂಬ ಜನರಿಗೆ ಅಪರ್ಚುನಿಟಿ ಕೂಡ ಕೊಟ್ಟಿದ್ದಾರೆ, ಅದರಲ್ಲಿ ನಾನೊಬ್ಬಳು. ಹಾಗೆ ಅವರ ಪರಿಚಯ ಆಗಿ ಈಗ ತುಂಬ ಕ್ಲೋಸ್ ಇದ್ದಾರೆ. ನಮಗೊಂಥರ ಸ್ವಂತ ಅಣ್ಣನ ಥರ ಅವರು. ಹಾಗೆ ಈಗ ಮೊನ್ನೆ ಎಂಗೇಜ್ಮೆಂಟ್ ಆಯಿತು. ಮದುವೆ ಅಷ್ಟೊತ್ತಿಗಿಲ್ಲ ಅಂತ, ಸ್ವಲ್ಪ ಲೇಟ್ ಅಂತೆ. ಹಾಗೆಲ್ಲ ಕತೆ. ಇನ್ನು ನನ್ನ ಕೆಲಸವನ್ನು ಮಾಡ್ತೀನಿ, ಮತ್ತು ಕೆಳಗಡೆ ಸಿಗ್ತೀನಿ. ಓಕೆನಾ? ನಾನು ಬಟ್ಟೆ ಒಗೆದು ಬಂದೆ, ಯಾಕಂದರೆ ರೂಮಿಗೆ ಬಂದಿದ್ದೇನೆ. ಈಗ ಎಂತ ಗೊತ್ತಾ, ದಾಳಿಂಬೆ ತಗೊಂಡಿದ್ದೆ ಆಯಿತಾ. 3 ದಾಳಿಂಬೆ ತಗೊಂಡಿದ್ದೆ. 100 ಏನೋ ಕೊಟ್ಟಿದ್ದೆ ನಾವು. KGಗೆ 180 ಹೇಳಿದ್ರು. ಹಾಗೆ 3 ತಗೊಂಡೆ. ಅವನ ಹತ್ರ ಹಾಕುವಾಗಲೇ ಹೇಳಿದ್ದೇನೆ, ಇದು ಸ್ವಲ್ಪ ಹೋಗಿದ್ದೆ, ನೋಡಿದಾಗೆ ಉಂಟು, ಇಲ್ಲ ಫ್ರೆಶ್ ನೋಡಿ ಇವಾಗ ಹೇಗಾಗಿದೆ. ಖಾಲಿ 2 ದಿನಕ್ಕೆ ಈ ಥರ ಆಯಿತು. ಹಾಕುವಾಗ ಹೇಳಿದ್ದೇನೆ ಅದು ಬೇಡ ಅಂತ. ಇಲ್ಲ ಮೇಡಮ್ ಚಂದದ ಹಾಗೆ ಹೇಳಿದ. ನನಗೆ ಸಮರ್ಥವಾಗಿ ಹೇಳೋದ್ರೆಲ್ಲ ಮತ್ತೆ ಇದು ಮಾಡಿದರೆ ಹೀಗೆ ಇಷ್ಟು ಒಳ್ಳೆಯದು ನೋಡಿ, ಇಷ್ಟು ಮಾಡೋದು. ಹೇಗೆ ಕಟ್ ಮಾಡೋದಿದ್ದ ಅರ್ಧಕ್ಕರ್ಧ ಹಾಳೆ ಮಾಡ. ಕೆಲವು ಒಳ್ಳೆದಿದೆ, ಕೆಲವು ಒಳ್ಳೆಯದಿಲ್ಲ. ಅದು ಆಗ ಸ್ವಲ್ಪ ಫ್ಯಾನ್ ಜೋರಿಟ್ಟಿದೆ, ಸೆಕೆ ಆಗ್ತಿತ್ತು ಅಂತೇಳಿ. ಈಗ ಸ್ವಲ್ಪ ಮೆಲ್ಲ ಮಾಡಿದ್ದೇನೆ. ವಾಯ್ಸ್ ಇಶ್ಯೂರ್ ಕೇಳ್ತೀನಿ ಗೊತ್ತಿಲ್ಲ, ತುಂಬ ಸೆಕೆ ಇಲ್ಲಿ ಆಗಲ್ಲ. ಫ್ಯಾನ್ ಇಲ್ಲದಿದ್ದರೆ ಇರಲಿಕ್ಕೇ ಆಗೋದಿಲ್ಲ. ಫಸ್ಟ್ ತಿಂದು ನೋಡ್ತೀನಿ. ಚಪಾತಿ ಇಟ್ಟು ತಂದ್ರ? ಆಶೀರ್ವಾದ ಇದು ತರಬೇಕಿತ್ತು. ನಂಗೆ ಗೊತ್ತಿಲ್ಲ, ನಂಗೆ ಆಶೀರ್ವಾದ ಬೇಕು. दोघात एक भरपूर
ಎಂಚಿನ ನಾನು ಅರ್ಧ ಕೆಜಿ ಕನ್ನಡ ಬಂತೀನಿ 1 ಕೆಜಿ ದಾಯಿ ಎಲ್ಲೆಕೆಂಡ ಬೇತನ ಕೊಡ್ತೀನಿ ಇದು ತಂದು ಐಡಿಯಲ್ ಓಕೆ ನಾನು ಕ್ಯಾಂಡಿ ತಿನ್ಕೊಡ್ತೀನಿ ಯಾವುದಕ್ಕೂ ಮತ್ತೆ ನೀರು ಹಾಕ್ತೀನಿ ಅಲ್ಲಿ ಕೇಳಿದ್ದು ಅರ್ಧ ಕೆಜಿ ಇವರು ಯಾವುದು ಸನ್ ಪ್ಯೂರ್ ಓಕೆ ತೊಂದರೆ ಇಲ್ಲ 1 ಕೆಜಿ ತಂದಿದ್ದಾರೆ ನಾನೀಗ ಚಪಾತಿ ಮಾಡ್ತಿದ್ದೀನಿ ಅವರೆಲ್ಲ ಅಲ್ಲಿ ಮಲ್ಕೊಂಡಿದ್ದಾರೆ ಅವಳು ಮಾನ್ಸಕನಿಗೆ ಮೆಹಂದಿ ಇಡ್ಲಿಕ್ಕೆ ಹೋದ್ಲಾಯ್ತಾ ಯಾರು ನಮ್ದು ಶ್ರಾವ್ಯ ನನಗೆ ತೋರಿಸ್ಲಲ್ಲ ಶ್ರಾವ್ಯ ಬರಬಲ್ಲ ಹೇಳಿ ನೆಡ್ಡಂಡತ್ತ ಇದು ಪೊರ್ಲು ಬರಂದಿಲ್ಲ ತೂಲ ಈ ಪೊರ್ಲೆ ಬಿಡು ಅದೆಷ್ಟು ಹಾಕ್ಬೇಕು ಅಂತ ನೀನು ಮತ್ತೆ ಕಳ್ಸ್ಕೊಂಡು ಮತ್ತೆ ನೋಡಿ ಗಾಯ್ಸ್ ಚಂದ ಇಲ್ಲ ಮೊಬೈಲ್ ಸೂಪರ್ ಬರೋದು ಅತ್ತೆ ನಮ್ಮ ಮೊಬೈಲ್ ಸೋಕೊಂಡು ಅಂಚ ಈ ಮನೆ ಬಂದು ಅವಳ ಕೂದಲು ಸ್ವಲ್ಪ ಕುಚು ಕುಚು ಬಂದದೆ ಕೂಡಾಗೆ ಓರಕ್ಕೆ ಮಾಡ್ತಾರೆ ಯಾರಿರದ ರಸ್ತೆಯಲ್ಲಿ ಸಂಚರಿಸುವ ಗೊತ್ತಿಲ್ಲ ಲಿರಿಕ್ಸ್ ನಾವಿಬ್ರು ಒಳ್ಳೆ ಸಾಂಗ್ ಹೇಳು ಬಲಯ ಓಕೆ ಓಕೆ ಉಕ್ಕವಲ್ಲ ಉಕ್ಕ ಕಾಲ್ ಬರೋ ನಾನು ಹಾಕಿದೆ ಸ್ವಲ್ಪ ಅದು ವಿಡಿಯೋ ಮಾಡಿ ಮರ್ತೋಯ್ತು ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ನೆಕ್ಕ ನೀರು ತೆತ್ಕೋರಿಯ ಬಾಲ್ರಿ ಎಂಚಿನ ಮೆಕ್ಕ ಯಪ್ಪ ನಾವು ರಮಂತನ ಯಾವ್ಯಾವ ಚೂರು ಕಲಸಿ ಬರ್ಸಿ ಮೂರನೇ ಉಪ ಅನ್ನೋದು ಇತ್ತಂಗಿಲ್ಲ ಮತ್ತೆ ನಾವು ಯಾವುದು ಗೊತ್ತು ಹೇಳ್ತಿದ್ದು ಗಣೇಶದು ಸದೀಪ ಬಂತು ಬಯಕೆಗಳ ವಿಶೇಷವಾದ ಮೆರವಣಿಗೆ ಇದೀಗ ನೋಡು ಬೆರಳುಗಳ ಸರಾಗವಾದ ಬರವಣಿಗೆ ನಿನ್ನ ಬಿಟ್ಟು ಇಲ್ಲ ಜೀವ ಎಂದು ಕೂಡ ಒಂದು ಗಳಿಗೆ ನಿನ್ನ ಮಾತು ಏನಿರಲಿ ನಿನ್ನ ಮೌನ ನಂದೇನು ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು ಹೇಳು ನೀನೇ ಹೇಳು ಇನ್ನು ನಿನ್ನ ಕನಸಿನಲ್ಲಿ ಕಡೆ ನೀನು ಶುರು ನಾನು ನಿನ್ನೊಲವಿಗೆ ಮಿಡಿಯದ ಹೃದಯದ ಉಪಯೋಗ ಏನು ಹೇಳು ನೀನು ಸೊಲ್ಮೇಲೋ ತಿಳಿಸೋಂಗು ಪಂತೆಯ ನೋಡಿ ಗಾಯ್ಸ್ ವಾವ್ ಮಗೋ ಮಗನೇ ಒಂದು ಯಾವಯ ಒಟ್ಟಿಗೆ ಯಾವತ್ತ ನಿಕ್ ಕೂಡ ಯಾನ್ ಕತ್ತಲೆ ಮಾಡ್ಕೋಣ ಬಯ್ಯ ಮಂಜಲಿ ಮಣ್ಣು ಕಿಚ್ಪಿದಾಗಿದ್ದು ಅಲ್ಲ ಇಲ್ಲಿಂದ ನಾನು ಸಹ ಮಲ್ಲೆಕ್ಕ ಸಹ ಹೊರಗಡೆ ಹೋಗ್ತೀವಿ ಆಗ್ತದೆ ಒಂದು ಕಡಾಯಿ ಮೇಲೆ ಮಾತಾಡ್ತಾ ಎಂಕ್ಲ ಮಂತಿಲ್ಲ ಬಯ್ಯ ಗುಟ್ಟಿಗೆ ಹಾಕದು ಆಫ್ ಮನ್ಪೇಸ್ ಆನ್ ಉಂಡು ಇರಲಿ ನೆಕ್ಕ ಪರಂದಿ ಪೊಡಿ ತಿಂದು ಬಂದುಂಡ ಪರಂದುಂಡೆ ಮಾನ್ಸಕ್ಕ ಪಂದು ಬದರುದಿಲ್ಲ ಗೈಸ್ ಮಾನ್ಸಕ್ಕ ಬಾಳೆನಿದ್ಯಾ ಅರೇ ಪಲ ಕನಪ್ಪಿದೆಯಾ ಪೇಟೆ
ನಾನಾಗ ಬಟ್ಟೆ ಒಗಿತಿದ್ದ ಮೇಲೆ ಸಾಂಗ್ ಇಟ್ಕೊಂಡು ಬಟ್ಟೆ ಒಗಿತಿದ್ದೆ. ಅಮೃತವರ್ಷಿಣಿ ಮೂವಿದು. ಯಾವ ಸಾಂಗ್ ಇಗ್ನೋರ್ ದ ಆಯಿಲ್ ಬಾಟಲ್. ಅವು ಶೋಕುಂಡವ ಚಂದ ಉಂಟದು. ನನ್ನ ಕೈಯನ್ನು ಇಗ್ನೋರ್ ಮಾಡಿ ಅಷ್ಟೇ. ಮಗು ಸ್ವಲ್ಪ ಅದಕ್ಕೆ ಮಾಡಲಿಕ್ಕೆ ಸರಿ ಬರಲ್ಲ. ಚಪಾತಿ ಲಾಟಕ್ಕೆ ನೋಡಿ ನಿಮಗೆ ಲಾಟದಲ್ಲ ಇದಾವ ಹೊಟ್ಟೆಯಲ್ಲಿ ಗುಡುಗುಡು ಸುರು. ಇದನ್ನು ನೋಡಿ ನಿಮಗೆ ನಂಗೆ ಗೊತ್ತು ನಿಮಗೆಲ್ಲ ಇನ್ನು ಚಪಾತಿ ಮೇಲೆ ನಿಮಗೆ ಜಿಗುಪ್ಸೆ ಬರ್ತದೆ ಅಂತ. ಬಟ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಚಪಾತಿಗೆ ಬಾಯಿ ಬಂದಿದ್ರೆ ಓಡೋಗ್ತಿತ್ತು. ನಾನು ಕೆರಿಯೋದು ಹೀಗೆ ಮಾಡುದಲ್ವಾ? ನಂಗೆ ಗೊತ್ತಿಲ್ಲ ಮನೆಯಲ್ಲ ಮಾಡೋದು. ನಾನು ಸರ್ ಮತ್ತೆ ಫಾರನ್ ಬುಕ್ಕ ಬಲಿ. ಎಂತ ಮಾಡ್ಲಿಕ್ಕೆ ಚಪಾತಿ ಲಾಟಿ ಎಂತ ಮಾಡ್ಲಿಕ್ಕೆ ನೀವು ತಗೊಳ್ಳಿ ಕಾಲ್ ಉಂಟಾ? ಈಗೇನಲ್ಲ ಮಾಡೋದು? ಹೌದಲ್ಲ? ಅಯ್ಯೋ ವಿಡಿಯೋ ಮಾಡಲಿಕ್ಕೂ ಜನ ಇಲ್ಲ ನಂದು. ಎಣ್ಣೆ ಹಾಕಿದೆ ನಿನ್ನ ಸಾಕು ಅಷ್ಟೆ. ಬೇಕಾದ್ರೆ ಚೂರು ಹಾಕು. ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನದಿಲ್ಲ. ಗುಂಡೆ ರೆಡಿಯಾಗಿದೆ ನೋಡಿ. ಚಪಾತಿ ಗುಂಡೆಲ್ಲ ರೆಡಿಯಾಗಿದೆ. ಇದನ್ನು ಇನ್ನೂ ಹಾಗೆ ಇಡೋದು. ಸ್ವಲ್ಪ ಹೊತ್ತಾದಮೇಲೆ ಸಂಜೆ ಆಗುವಾಗ ಲಾಟಿಸಿ ತಿನ್ನಬೇಕು. ಆಮೇಲೆ ಔಟ್ಸೈಡ್ ಹೋಗಿ ಕಡಾಯಿ ತರಬೇಕು ಅಂತಿದ್ದೇನೆ. ಅದರಲ್ಲಿ ತಿನ್ನೋದು. ಬಾಯ್. ಈಗ ಮೇಲೆ ಹೋಗಿದ್ದಾಳಲ್ವಾ, ನಮ್ದು ಈಗ ಒಂದು ಸಾಂಗ್ ಹೇಳಿದ್ವಿ, ಅದನ್ನು ಹಾಕಿದ್ದು ನೋಡಿ ಇವಾಗ. ಅದೇ ಥರ ಅದು ತೊಂದರೆ ಇಲ್ಲ, ಅದು ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಚೆಂದ ಹೇಳುವ ಅಂತೇಳಿ ಟೆರೆಸ್ ಮೇಲೆ ಅಲ್ಲಿ ವಾಯ್ಸ್ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ, ಅಲ್ಲಿ ಹೋಗು ಅಂತ ಹೇಳಿದ್ರು. ಈಗ ಅವಳು ಹೋಗಿದ್ದಾಳೆ. ನಾನೀಗ ಇದನ್ನೆಲ್ಲಿಟ್ಟು ನಾನು ಸಹ ಹೋಗ್ಬೇಕಲ್ಲಿ ಹೊರಗಡೆ. ಅದೇನು ಹೇಗಾಗ್ತದೆ ಅದನ್ನು ನಾನು ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸ್ವಾಮಿ ಅಬ್ಬಾ, ಅಡುಗೆ ಮಾಡೋದು ಪ್ರಾಬ್ಲಮ್ ಇಲ್ಲ ಮಾರೆ, ಅದಾದ್ಮೇಲೆ ಕ್ಲೀನ್ ಮಾಡಬೇಕಲ್ಲ. ಎಷ್ಟು ಗಲೀಜಾಯ್ತು. ಚಪಾತಿ ಅಂತೂ ನಿಮಗೆ ಗೊತ್ತುಂಟಲ್ಲ, ಇಡೀ ಕೈ ಇರ್ತದೆ. ನಾನು ಕ್ಲೀನ್ ಮಾಡಿ ಮತ್ತೇನು ಹೋಗ್ತೇನೆ, ರಗಳೆಲ್ಲ. ಮತ್ತೆ ಯಾರು ವಾಪಸ್ ಬಂದು ಕ್ಲೀನ್ ಮಾಡೋದು? ಮಲಗಬೇಕು ನನಗೆ. ಈಗ ಗಂಟೆ ಎಷ್ಟು ಗೊತ್ತುಂಟಾ? 2:30 ಆಯಿತು. 2:30 ಆಯಿತು. ಇನ್ನು ಒಂದು 3 ಗಂಟೆ ಆಗ್ಬೋದು ನಾನು ಮಲಗುವಾಗ. ಅವ್ರು ರೆಸ್ಟಿಗೆ ಬಂದು ಅವ್ರು ಇನ್ನೂ ಸಹ ಮಲಗಲಿಲ್ಲ, ಮೇಲುಗಡೆ ಇದ್ದಾರೆ, ಮೊಬೈಲ್ ನೋಡ್ತಾ ಇದ್ದಾಳೆ. ಇನ್ನು ಮಲಗೋದು 3:30 ಮಲಗೋದು. ಮತ್ತು ಸಂಜೆ ವಾಪಸ್ ಇದ್ದೇಳೋದು. ಸರ್ ಹಾಗೆ ಹೀಗೆ ಬ್ಲಾ ಬ್ಲಾ ಬ್ಲೌ ಬಾಯ್. ಇದು ನೋಡಿ ಬಳೆ, ಫೇವ್ರೆಟ್. ಇದು ಮೊನ್ನೆ ಒಂದೇ ಕೈಲಿತ್ತು, ಈ ಕೈಲಿ ಫುಲ್ ಒಂದೇ ಕೈಗೆ ಹಾಕಿದ್ದೆ. ಅಜ್ಜಿ ತನ್ನ ಎಂಗೇಜ್ಮೆಂಟ್ ಅಂತ ಹೇಳಿದ್ರಲ್ಲ ಅವತ್ತು ಈ ಕೈಗೆ ಹಾಕಿದ್ದೆ. ಇದನ್ನು ಕೂಡ ಚೆಂದ ಕಾಣ್ತಿತ್ತು. ಇಲ್ಲಿಂದ ಇಲ್ಲಿ ತನಕ ಹಾಕಿದ್ದೆ, ಫುಲ್ ಇಲ್ಲಿ ತನಕಿತ್ತು. ಎಷ್ಟು ಚಂದ ಬರ್ತದೆ ನೈಟು. ನನಗೆ ಈ ಥರ ಇರಲಿಕ್ಕೆ ತುಂಬ ಇಷ್ಟ. ಆ ಟಾಪಲ್ಲಿ ನಿಂತ್ಕೊಂಡು ಈ ಥರ ಎಲ್ಲ ನೋಡ್ತಾ ಇದ್ರೆ ಇನ್ನೂ ಜಾಸ್ತಿ ಲೈಟಿಂಗ್ಸ್ ಇರಬೇಕು, ತುಂಬ ಲೈಟಿಂಗ್ಸ್ ಇರಬೇಕು. ಇದು ಸ್ವಲ್ಪ ಒಳಗಡೆ ಆಯಿತು, ಪೇಟೆಲಾದರೆ ಚೆಂದ ಕಾಣ್ತದೆ, ಫುಲ್ಲು ಸುತ್ತ ಲೈಟಿಂಗ್ಸ್. ಇದು ನೋಡಿ ಎಷ್ಟು ಚೆಂದ ಕಾಣ್ತುಂಟು. ಮನಸ್ಸೇ. ನಾನು ಸ್ನಾನ ಮಾಡಿ ಬಂದದಷ್ಟೇ, ಮೇಲ್ಗಡೆ ಟೆರೆಸ್ಸಿಗೆ ಬಂದಿದ್ದೆ. ನಾನು ಮತ್ತು ಮಲ್ಯಕ್ಕ ಬಂದಿದ್ದೀವಿ. ಹಾಗೆ ಮತ್ತೆ ನೋಡಿ ಎಲ್ಲ ಕಡೆ ಕ್ರಿಸ್ಮಸ್ ಸ್ಟಾರ್ಟ್ ಆಯಿತು. ಸೊ ಮನೇಲೆಲ್ಲ ಲೈಟಿಂಗ್ಸ್. ಅಲ್ಲಿ ಒಂದು ಮನೆ ಲೈಟಿಂಗ್ಸ್, ನಾವು ಈ ಕಡೆ ನಡ್ಕೊಂಬರುವಾಗ ಇಲ್ಲಿ ಒಂದು ಮನೆ ಲೈಟಿಂಗ್ಸ್ ಕಾಣ್ತದೆ. ಇದರಲ್ಲಿ ಕಾಣ್ತಾ ಉಂಟಾ ಇಲ್ವಾ ಗೊತ್ತಿಲ್ಲ, ನಡ್ಕೊಂಬರುವಾಗ ಕಾಣ್ತದೆ, ಕಾಣಿಸ್ತಿಲ್ಲ. ನೋಡಿ ರೆಡಿ ಮಾಡಿಟ್ಟಿದ್ದೀನಿ, ಇಷ್ಟು ಉಂಟು. ಇನ್ನು ಇದನ್ನು ಕಾಯಿಸ್ಬೇಕು. ನಾನು ಲಾಟಿಸ್ದನ್ನೇ ವಿಡಿಯೋ ಮಾಡಲಿಲ್ಲ, ಯಾಕಂತ ಹೇಳಿದರೆ ಲೇಟ್ ಆಯಿತು ಈಗಲೇ, ಅದಕ್ಕೆ ಹಸುವಾಗ್ತದೆ. 8 ಗಂಟೆ ಆಯಿತು. ಇನ್ನು ಬೇಗ ಬೇಗ ಕಾಯಿಸಿ ತಿನ್ನೋದು. ಒಂದು ವಿಡಿಯೋ ಹಾಕಿದ್ದೆ ಅಲ್ಲ, ಅದು ನಮಗೆ ಈಗ ಹೇಗೂ ಚಪಾತಿ ಮಾಡ್ತೀನಿ, ಅದಕ್ಕೆ ಕಡಾಯಿ ತಗೊಂಡೆ. ನಾನು ಹೋಟೆಲ್ಗೆ ಹೋಗಿ ಕಡಾಯಿ ತಗೊಂಡೆ. ಈಗ ನಾನು ಬೌಲಿಗೆ ಹಾಕ್ತೀನಿ ರೀ. ಯಾವ ಬೌಲಿಗೆ ಹಾಕ್ತೀನಿ?
ನಾನು ಟಿಫಿನ್ ಉಂಟು, ಟಿಫಿನ್ ತರ್ತೀನಿ. ಆ್ಯಕ್ಚುಲಿ ನಾನು ಹೋದೆ ಅಲ್ಲ, ಅಲ್ಲೇ ಹತ್ರ ಎರಡಿದೆ. ಒಂದು ಫುಡ್ ಫ್ಯಾಕ್ಟ್ರಿ ಮತ್ತೊಂದು ಇವತ್ತು ಹೋದ ಹೆಸರು ಗೊತ್ತಿಲ್ಲ. ಹತ್ರ ಎರಡು ಕಡೆ ಸೋಲ್ಡ್ ಆಗ್ತದೆ. ಹಾಗೆ ಯಾವಾಗಲ್ಲಿ ಫುಡ್ ಫ್ಯಾಕ್ಟ್ರಿಗೆ ಹೋಗಿ ಶೋರ್ಮಾ ಇಲ್ಲದಿದ್ದರೆ ಬಿರಿಯಾನಿಯ ಫ್ರೈಡ್ ರೈಸಾ ನಮಗೆ ತಗೊಳ್ತಿದ್ವಿ. ಅಲ್ಲಿ ಆ್ಯಕ್ಚುಲಿ ಇವಾಗ ಆಫರ್ ಇದೆ, ಬೈ 1 get 1, 80 rupeesಗೆ 2 ಶೋರ್ಮಾ ಫುಡ್ ಫ್ಯಾಕ್ಟ್ರಿಯಲ್ಲಿ. ಫ್ರಂಟಲ್ಲಿ 100ಗೆ 2 ಪೇರಿ ಶೋರ್ಮಾ. ಸೊ ಇವತ್ತು ಇಲ್ಲಿ ತಗೊಂಡಿದ್ದೇನೆ, ಶೋರ್ಮಾ ತಗೊಂಡಿದ್ದೇನೆ ನನಗೆ ಮತ್ತು ಲಕ್ಷ್ಮಿಗೆ ಅಂತ. ಕಡಾಯಿ ಹೇಗುಂಟು ಗೊತ್ತಿಲ್ಲ ಮರಿ. ವಾವ್, ನೋಡುವಾಗಲೇ ಆಗ್ತದೆ. ಯಮ್ಮಿ. ನನಗೆ ತುಂಬ ಇಷ್ಟ ಕಡಾಯಿ, ತುಂಬ ತುಂಬ ಸಕ್ಕತ್ತುಂಟು. ಅಲ್ಲಿ ಒಳ್ಳೆ ಇರ್ಬೋದು ನೋಡಿ, ತೋರಿಸ್ತೇನೆ. ಬೇಕಿಲ್ಲ ತೋರಿಸ್ಲಿಕ್ಕಿಂತ ಮೊದಲು ಶೋರ್ಮಾ ತೋರಿಸ್ತೀನಿ. ರೊಟ್ಟಿಗೆ ಇದು ಕೊಟ್ಟಿದ್ದಾರೆ, ನನಗೆ ತಿನ್ನಲ್ಲ, ಅದು ಉಪ್ಪಲ್ಲಿ ಹಾಕಿರ್ತಾರಲ್ಲ, ನನಗೆ ಇಷ್ಟ ಇಲ್ಲ ಅದು. ಎಲ್ಲಿ ಸುತ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಅದೇ ಓ ಸಾರಿ, ಈ ಕಡೆಯಿಂದ. ಎರಡೆರಡು ಕೋಟಿಂಗ್. ಓ ಮಾಗು ತುರುಲಾವು. Do you like mayonnaise? I like. ನೀವು ಸ್ನ್ಯಾಪ್ ಹಾಕ್ಬೇಕು ಮರ. ನೋಡ್ತೀನಿ ಹೇಗೆ ಉಂಟು ಅಂತ. ಚಂದ ಉಂಟು. ನನಗೆ ಇದಕ್ಕಿಂತ ಅಲ್ಲಿದ್ದು ಇಷ್ಟ ಆಗಿದೆ ಮೊನ್ನೆದು. ಇರಲಿ ಎಂತ ಇದಲ್ಲ ಮಟನ್, ನನಗೆ ಆಗೋದಿಲ್ಲ. ಅಲ್ಲಿ ಗೊತ್ತಾ ಫುಡ್ ಫ್ಯಾಕ್ಟ್ರಿ ಇದೆ ಅಲ್ಲ, ಅದು ಚಂದ ಆಗ್ತದೆ. ಅಲ್ಲಿ 80ಗೆ 2, ಇಲ್ಲಿ 100ಗೆ 2. ಸ್ವಲ್ಪ ಉಪ್ಪು ಕಮ್ಮಿ. ಒಳ್ಳೆದುಂಟು. ನಾನು ತಿಂದು ಚಪಾತಿ ಕಳಿಸ್ತೀನಿ. ಓ ಜಾಸ್ತಿ ಬರೋದು. ಇಷ್ಟ ಆಯಿತು ನೋಡಿ. ಬಿಸಿದೆ. ಎಷ್ಟು ಚಪಾತಿ ಆಗಿದೆ. ಕಡೆಯಲ್ಲಿ ಇಟ್ಟಿದ್ದೇನೆ. ಟೇಸ್ಟ್ ನೋಡಿದೆ ಆಯಿತಾ, ಸೂಪರಾಗಿತ್ತು. ಟೇಸ್ಟ್ ನೋಡಿದೆ ಚೆಂದ ಇತ್ತು. ಇನ್ನು ಅಂದರೆ ಜಸ್ಟ್ ಟೇಸ್ಟ್ ನೋಡಿದಷ್ಟೇ. ನಾನೀಗ ಶೋರ್ಮಾ ತಿಂದಲ್ಲ, ಹಾಗೆ ಹೊಟ್ಟೆ ಫುಲ್ ಆಗಿದೆ. ಹಾಗಾಗಿ ಸ್ವಲ್ಪ ಒಂದು 9 ಗಂಟೆಗೆ, ಒಂದು 8-9 ಗಂಟೆಗೆ ತಿನ್ನೋದು. ಫುಲ್ ಸೆಕೆ ಆಗ್ತಾಯಿತ್ತು. ಇದರಲ್ಲಿ ಅದು ಫ್ಯಾನ್ ಇದೆ, ಬಟ್ ಗಾಳಿ ನಾಟದಿಲ್ಲ. ಅದಕ್ಕೆ ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಹಾಗೆ ಈಗೆಂತ
ನಿಂತಿಲ್ಲ, ರೂಮ್ ಕ್ಲೀನಿಂಗ್ ಉಂಟು ಇವತ್ತು. ಗುಡಿಸಿ ಕ್ಲೀನ್ ಮಾಡಲಿಕ್ಕೆಲ್ಲ ಉಂಟು. ಹಾಗೆ ನನ್ನ ಪ್ಲೇಸ್ ಎಲ್ಲ ಕ್ಲೀನ್ ಮಾಡಿದೆ, ಇನ್ನು ಅಡುಗೆ ರೂಮ್ ಕ್ಲೀನ್ ಮಾಡಿದೆ, ಇನ್ನೂ ಫ್ರಂಟಲ್ಲಿ ಕ್ಲೀನ್ ಮಾಡಿಕೊಂಡು ಹಾಗೆ ಅದೆಲ್ಲಾಗಿ ತಿನ್ನುವಾಗ ನಾನು ನಿಮಗೆ ಸಿಗ್ತೇನೆ. ಓಕೆನಾ? ರೆಡಿ 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 ರೆಡಿ. ಸೂಪರ್ ಆಗ್ತದೆ. ನಂದು ಊಟ ಆಯಿತು, ಗಟ್ಟಿ ತಿಂದೆ, ಸೂಪರ್ ಆಯಿತು. ಎರಡು ಮೂರು ಚಪಾತಿಯನ್ನು ತಿಂದೆ, ಹೊಟ್ಟೆ ಫುಲ್ ಆಗಿದೆ. ಈಗ ಲಕ್ಷ್ಮಿಗೆ ಸ್ವಲ್ಪ ಇಟ್ಟಿದ್ದೇನೆ, ಅದನ್ನು ಅವಳು ತಿಂತಾಳೆ. ಚಪಾತಿ ಕೂಡ ಉಂಟು. ಹಾಗೆ ದಸ್ಕತ್ ಮೂವಿ ನಾಡಿದ್ದು ರಿಲೀಸ್ ಆಗ್ತದೆ. ದಟ್ ಮೀನ್ಸ್ ಶುಕ್ರವಾರ. ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ ಗೊತ್ತಿಲ್ಲ, ಬಟ್ ನನಗೆ ಹೋಗಬೇಕು ಅಂತ ಉಂಟು. ಯಾಕಂತ ಹೇಳಿದರೆ ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಎಲ್ಲ ಕಡೆ ಸಹ ಬ್ಯಾನರ್, ಆಮೇಲೆ ಟ್ರೈಲರ್ ಎಲ್ಲ ಚೆಂದ ಓಡಿದೆ. ಸೊ ಸುಮಾರು ಜನ ಹೇಳ್ತಿದ್ರು, ನಮ್ಮ ಕೆಫೆಯಲ್ಲಿ ಕೂಡ ಹೇಳ್ತಿದ್ರು ಹೋಗಬೇಕು ನೋಡಬೇಕು ಅಂತ ಹೇಳ್ತಾಯಿದ್ರು. ನಾನು ಸಹ ಅಂದ್ಕೊಂಡಿದ್ದೇನೆ ಹೋಗಬೇಕು ಅಂತ. ನೋಡಬೇಕಂತ ನಾಳೆ ನಾಡಿದ್ದು ಡ್ಯೂಟಿ ಹೇಗಿರ್ತದೆ ಅದರ ಮೇಲೆ ಡಿಪೆಂಡ್. ಮಾರ್ನಿಂಗ್ ಡ್ಯೂಟಿ ಹಾಕಿದ್ರೆ ಕೇಳಬೇಕು ಅಂತ ನನಗೆ ಗೊತ್ತಿಲ್ಲ. ಮಾರ್ನಿಂಗ್ ಡ್ಯೂಟಿ ಹಾಕಿದರೆ ನನಗೆ ಹೋಗ್ಬೋದು, ಹಾಗೆ ಯೋಚನೆ ಮಾಡಿದ್ದೇನೆ. ಈಗ ನೋಡಬೇಕು ಅಂತ. ಆ್ಯಂಡ್ ನೀವು ಕೂಡ ನೋಡಿ ಶುಕ್ರವಾರದ ಸಖತ್ ಮೂವಿ. ಹಾಗೆ ಆ್ಯಂಡ್ ಒಂದು ನಿಮಿಷ, ಒಮ್ಮೊಮ್ಮೆ ಗ್ಯಾಸ್ ಸಡನ್ಲಿ ಬಂದುಬಿಡ್ತದೆ ಹಾಗೆ. ಆ್ಯಂಡ್ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬೈ ಬಾಯ್.